ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗನ್ಸುತ್ತೆ. ಅಂಥ ಕಾಲದಲ್ಲಿ ಇವ್ರು ಬಂದು ನನಗೆ ಈ ಕಥೆ ಹೇಳಿದಾಗ ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವ್ರು ನನಗೆ ಬಂದು ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ರು ಇದು ಮಾಡ್ತೀನಿ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕಥೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸು ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅಂದರೆ ಆ ಕೋರ್ಟವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಷನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅಂದರೆ ಅವ್ರಿಗೆ ಯಾವಾಗ ಆಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡದೇ ಇದ್ದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ, ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿಲಿ ನನಗೆ ಹೇಳಕ್ಕೆ ಬರೋದೇ ಅಲ್ಲ, ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಏನೇನೋ ಇದೆ. ಅವೆಲ್ಲ ಅದನ್ನು ಅನುಸರಿಸಿ ಯಾರು ಜಡ್ಜ್ಮೆಂಟ್ ಕೊಡ್ತಾರೋ, ಮತ್ತು ಆಲ್ ಇಂಡಿಯಾ ರೆಫರೆನ್ಸ್ ಇದೆ. ಹಿಂದೆ ಏನೇನು ಜಡ್ಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು. ಮತ್ತು ಹಿಂದೆ ಯಾವುದಕ್ಕೂ ಕೊಟ್ಟೇ ಇಲ್ಲ, ಪಾರ್ಲಿಮೆಂಟಲ್ಲೂ ಬಗೆಹರಿದಿಲ್ಲ. ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಏನೋ ಕೇಸ್ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು AI ಕೊಟ್ಬಿಟ್ರೆ ಸುಮಾರು 1 ವಾರದಲ್ಲಿ ಈ 5 ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ. ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ. ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಅವರು ಮನುಷ್ಯನ ವಿವೇಕನ ಕೊಡೋದಿದ್ರೆ ಅವ್ರು ಕೊಡಲಿ ಅವಾಗ. ಆದರೆ ಇಲ್ಲದೇ ಇದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರು. ಆದರೆ ಈ ಅವೇರ್ನೆಸ್ಸು ಇದು ಭಾಳ ಕಷ್ಟ. ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ, ಮತ್ತು ಇದನ್ನು ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ 2 ಅಂತ ಹೇಳ್ತೀನಿ. ಇವರು ಭಾಳ ಕಷ್ಟ. ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ. ನಾನು ಶೂಟಿಂಗ್ ಆಗಬೇಕಾದ್ರೆ ಸ್ಕ್ರಿಪ್ಟ್ ಅವ್ರು ಓದಿದ್ದ ಟೈಮಲ್ಲಿ ಮಧ್ಯ ಸೀನ್ಗಳಲ್ಲಿ ಮಧ್ಯನೂ ನಾನು ಇದು ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಅವರಾಗಲೇ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್. ಈ ಕೇಸಲ್ಲಿ ಹೆಣ್ಣು, ಆದರೆ ಒಂದು ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ, ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ. ಗಂಡಸ್ಗಾಗೋದಕ್ಕಿಂತ ಜಾಸ್ತಿ. ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ
ಇನ್ನು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ ಗೊತ್ತಾ? ಅದೇ ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ, ತಂದೆ ತಾಯಿಗಾಗತ್ತೆ. ಇದು ಅದಕ್ಕಾಗಿ ಭಾಳ ವಿಶೇಷ ಅನಿಸುತ್ತೆ ಅಮಾಂಗ್ ವಿಕ್ಟಿಮ್ಹುಡ್ಸ್. ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್. ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ನಾನು ಎಂದಿನಂತೆ ಒಂದು 3-4 ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ, ಅಂದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ. ಇದು ಸ್ವಲ್ಪ ಬೇರೆ ಸಿನಿಮಾ ಅಂತ ಹೇಳಿ ದಯವಿಟ್ಟು ನೋಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಾನು ಒಂದು ಅನ್ಪ್ರೆಸಿಡೆಂಟೆಡ್ ಇನ್ಸಿಡೆಂಟ್ ಹೇಳ್ತೀನಿ. ಅಂದರೆ ನಾನು ಇಲ್ಲಿವರೆಗೂ ಸಿನಿಮಾ ನಾನೇ 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಸಿನಿಮಾನ. ಈ 30-35 ವರ್ಷದಲ್ಲಿ ಅಥವಾ ಬೇರೆಯವರು ಆ್ಯಕ್ಟ್ ಮಾಡಿದಾಗ, ನಮ್ಮ ತಂದೆ ತಾಯಿ ಆ್ಯಕ್ಟ್ ಮಾಡಿದಾಗ ಚಿಕ್ಕ ವಯಸ್ಸಿಂದ ಸಿನಿಮಾದಲ್ಲಿದ್ದೀನಿ ನಾನು. ಆದರೆ ನಾನು ಫಸ್ಟ್ ಟೈಮ್ ನೋಡಿದ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿ ಮೆಜರ್ಮೆಂಟ್ಸ್ ಹೆಂಗಿರಬೇಕು ಅಂತ ನೋಡೋದಕ್ಕೆ ಅಜಯ್ ರಾವ್ ಹೇಳ್ಕೊಂಡು ಆ ಥರ ಪರ್ಫೆಕ್ಷನಿಸ್ಟ್. ಅಷ್ಟು ಟೈಮು ಎಫರ್ಟ್, ದುಡ್ಡು ಕೊಡೋದು ಒಂದು ಕಡೆ, ಅಷ್ಟು ಒಂದು ತೀವ್ರತೆಯಿಂದ ಮಾಡೋದಿರುತ್ತಲ್ಲ. ಅನಂತಮೂರ್ತಿ ಅವರು ತೀವ್ರತೆ ಇದ್ದರೆ ಏನು ಮಾಡೋದಕ್ಕಾಗಲ್ಲ ಅಂತ. ಸೊ ಐ ವಾಂಟ್ ಟು ಪುಟ್ ದಟ್ ಆನ್ ರೆಕಾರ್ಡ್. ಐ ಹ್ಯಾವ್ ನೆವರ್ ಸೀನ್ ದಟ್. ಒಂದು ಹೀರೋ ಪ್ರೊಡ್ಯೂಸರು ಬಟ್ಟೆ ಅಂಗಡಿಗೆ ಬಂದು ಬಟ್ಟೆನ ಸೆಲೆಕ್ಟ್ ಮಾಡೋದು, ನನಗೆ ಯಾವ್ದು ಫೇಸ್ ಸೂಟ್ ಆಗುತ್ತೆ ಅದು ನಾನು ಇಲ್ಲಿವರೆಗೂ ನೋಡಿಲ್ಲ. ಅದನ್ನ ಮಾಡಿದ್ರು ಅವರು. 1 ಸತಿ ಇಲ್ಲ 2 ಸತಿ ಬಂದಿದ್ರು ಅವರು. ಬಂದಿದೆ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡಿ, ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಅಪಚಾರಕ್ಕೆ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ. ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್, ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ. ಆಲ್ದೋ ಶಿ ಈಸ್ ಎ ವಿಕ್ಟಿಮ್, ಆಕೆನೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ. ತಂದೆ ತಾಯಿಗೆ ಡಿಸ್ಕಂಫರ್ಟು, ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್, ಈ ಥರದ್ದು ಇರುತ್ತೆ. ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ, ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ, ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ. ಯಾಕಂದ್ರೆ ಬಿಕಾಸ್ ಶಿ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಸೈಕಲಾಜಿಕಲ್ ಸೆಟಪ್. ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ. ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್, ಕೆಲವು ಕಡೆ ಹಿಂದೆ ಬಂದಿದೆ, ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೇರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್. ಇಟ್ ಈಸ್ ಎ ಯುನೀಕ್ ಥಿಂಗ್. ಅದಕ್ಕೆ ನಿಮ್ಗೆ ಈಗ ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ಲಿ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು. ಆ ಥರದ್ದಲ್ಲ ಇದು ಸಿನಿಮಾ. ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ. ದಟ್ ಇಸ್ ವಾಟ್ ಇಸ್ ರೇರ್. See, nobody can solve a real life problem, but you can suggest a solution to a real life problem, and the film does that. So will Saujanya's case can get a return after watching? No, we cannot talk about that case. We should talk about a system. ಮನೆಯಲ್ಲಿ ನಾವು ಸರಿಗಿರ್ಬೇಕು, ಬೀದಿಯಲ್ಲೂ ನಾವು ಸರಿಗಿರ್ಬೇಕು. ಅವೆಲ್ಲ ಇದೆ ಸಿನಿಮಾದಲ್ಲಿ. ನಾವು ಯಾರು ವಿಕ್ಟಿಮ್ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು. But that's a general awareness people are It is a particular awareness you give through a character in this case. ಅಂದ್ರೆ you have a particular story to give the awareness. ಏನಾಗುತ್ತೆ, ರವಾಂಡಲ್ಲಿ 300,000 ಜನ ಸತ್ರು ಅಂತ ಬಂದರೆ, ನಾನು ಪೇಪರ್ನಲ್ಲಿ 11ನೇ ಪೇಜಲ್ಲಿ ನೋಡಿದ್ದೀನಿ ಐಟಮ್ ಇಷ್ಟೆಷ್ಟು ಬರೋದು. ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅಲ್ಲಿ ಸತ್ರು ಅಂತಂದರೆ ಫ್ರಂಟ್ ಪೇಜಲ್ಲಿ ಬರ್ತದೆ. ಯಾಕೆ ಅಂದರೆ ನಿಮಗೆ ಒಂದು ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ನಿಮಗಾಗುತ್ತೆ. ನಾನು ಜಾಸ್ತಿ ಹೇಳಬಾರ್ದು. ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ, ಇಟ್ ಈಸ್ ನಾಟ್ ಲೈಕ್ ಇದನ್ನು ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ಕಾಗತ್ತೆ ಅನ್ನೋ ಥರದ್ದಲ್ಲ. ಕಷ್ಟ ಕಟ್ಕೊಂಡು ಮಾಡಿರೋದು ಇದು. ಸಿ ಯು ಕ್ಯಾನ್, ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ, ನೀವೆಲ್ಲ ಸಿನಿಮಾ ನೋಡೋರು ತುಂಬ, ಒಂದು ವಿಕ್ಟಿಮ್ಮು ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನ ಎಷ್ಟು ನೋಡಿರ್ಬೋದು ಈ 30 ವರ್ಷದಲ್ಲಿ. ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಎ ವೆರಿ ಡಿಫ್ರೆಂಟ್ ಐಡಿಯಾ ಆಫ್ ಹ್ಯಾಂಡ್ಲಿಂಗ್ ವಿಕ್ಟಿಮ್ಹುಡ್, ನಾಟ್ ಆಸ್ ಜಸ್ಟ್ somebody who suffers, but somebody who responds. Also, Ajay, as I know about, ಇಲ್ಲ, ನೀವು ಅದೇ ಪ್ರಶ್ನೆನ ಅದೇ ತಿರುಗಿ ಅದ್ರ ಬಗ್ಗೆ ಅಲ್ಲ, ನಾನು ಬೇರೆ ಕೇಳ್ತಾ ಇದ್ದೀನಿ.
ಮೇಡಮ್ ಒಂದೇ ನಿಮಿಷ ಅವರು ಪರಿಚಯ ಒಂದು ಚಿಕ್ಕದಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.